ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ. ಅಮೆರಿಕ ಸರ್ಕಾರದಿಂದ ತೆಗೆದುಕೊಳ್ಳಲಾದ ಆಮದು ನಿಷೇಧ ತೀರ್ಮಾನದಿಂದ ಭಾರತದ ಹಲವಾರು ಉತ್ಪನ್ನಗಳಿಗೆ ನೇರ ಹೊಡೆತ ಬೀಳಲಿದೆ. ವಿಶೇಷವಾಗಿ ಕರ್ನಾಟಕದ ಅಡಿಕೆ ಎಲೆತಟ್ಟೆ ತಯಾರಿಕರು ಮತ್ತು ಅಡಿಕೆ ಬೆಳೆಯುವ ರೈತರಿಗೆ ಇದು ಭಾರೀ ಸಂಕಷ್ಟ ತಂದಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ದಾವಣಗೆರೆ, ಸಾಗರ, ಶಿರಸಿ, ಹೊಸನಗರ, ತೀರ್ಥಹಳ್ಳಿ, ಹೊನ್ನಾಳಿ, ಭದ್ರಾವತಿ ಮುಂತಾದ ಪ್ರದೇಶಗಳಲ್ಲಿ ಅಡಿಕೆ ಆಧಾರಿತ ಕೃಷಿ ಮತ್ತು ಕೈಗಾರಿಕೆಗಳ ಭವಿಷ್ಯವೇ ಅಪಾಯಕ್ಕೆ ಒಳಗಾಗಿದೆ. ಇಲ್ಲಿವರೆಗೆ ಅಡಿಕೆ ಎಲೆತಟ್ಟೆಗಳ ರಫ್ತಿಗೆ ಅಮೆರಿಕ ಪ್ರಮುಖ ಮಾರುಕಟ್ಟೆಯಾಗಿತ್ತು. ಪರಿಸರ ಸ್ನೇಹಿ ಉತ್ಪನ್ನಗಳ ಬೇಡಿಕೆ ಹೆಚ್ಚಿರುವ ಕಾರಣ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಈ ತಟ್ಟೆಗಳು ಜನಪ್ರಿಯವಾಗಿದ್ದವು. ಆದರೆ ಅಮೆರಿಕ ಆಹಾರ ಮತ್ತು ಔಷಧ ನಿಯಂತ್ರಣ ಸಂಸ್ಥೆ ಅಂದ್ರೆ FDA ಅಡಿಕೆ ಎಲೆತಟ್ಟೆಗಳಲ್ಲಿ ಸೋಂಕು ಹರಡುವ ಸಾಧ್ಯತೆ ಇದೆ ಎಂಬ ಕಾರಣ ನೀಡಿ ಆಮದು ನಿಷೇಧ ವಿಧಿಸಿದೆ. ಇದರ ಪರಿಣಾಮವಾಗಿ ರಫ್ತು ಸಂಪೂರ್ಣವಾಗಿ ನಿಂತು ಉತ್ಪಾದನಾ ಘಟಕಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿವೆ. ಈ ಉದ್ಯಮದಲ್ಲಿ ಕೆಲಸ ಮಾಡುವ ಸಾವಿರಾರು ಕಾರ್ಮಿಕರು, ವಿಶೇಷವಾಗಿ ಮಹಿಳೆಯರು, ಉದ್ಯೋಗ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಅಡಿಕೆ ಬೆಳೆದವರು ಈಗಾಗಲೇ ಬೆಲೆ ಕುಸಿತ, ಹವಾಮಾನ ಬದಲಾವಣೆ, ಸಾಲದ ಒತ್ತಡ ಮತ್ತು ಸಾಕಷ್ಟು ರೋಗ ಸಂಕಟಗಳಿಂದ ಬಳಲುತ್ತಿದ್ದಾರೆ. ಕೊಳೆ ರೋಗ, ಎಲೆಚುಕ್ಕೆ ರೋಗ, ಬೇರುಹುಳ ರೋಗದ ದಾಳಿಯಿಂದ ನೂರಾರು ಎಕರೆ ತೋಟಗಳು ಹಾನಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕದ ನಿಷೇಧವು ರೈತರ ಬದುಕನ್ನು ಇನ್ನಷ್ಟು ಕತ್ತಲೆಗೆ ತಳ್ಳುತ್ತಿದೆ. ಕೊನೆಯ 5 ವರ್ಷಗಳಲ್ಲಿ ಅಡಿಕೆ ಎಲೆತಟ್ಟೆಗಳು ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ, ಕೆನಡಾ ಮಾರಾಟವಾಗುತ್ತಾ ಬಂದಿದ್ದು, ಕೋಟ್ಯಾಂತರ ಮೌಲ್ಯದ ಈ ಉದ್ಯಮ ಗ್ರಾಮೀಣ ಆರ್ಥಿಕತೆಯ ಕಂಬವಾಗಿತ್ತು. ಈಗ ಉತ್ಪನ್ನ ಮಾರಾಟವಾಗದೆ ಗೋದಾಮಿನಲ್ಲಿ ಕೊಳೆತು ಹೋಗುವ ಸ್ಥಿತಿ. ರೈತರು ಬ್ಯಾಂಕಿನ ಸಾಲ ತೀರಿಸಲು ಕಷ್ಟಪಡುತ್ತಿದ್ದಾರೆ. ಇದು ಕೃಷಿ ಕ್ಷೇತ್ರದಷ್ಟೇ ಅಲ್ಲ, ಗ್ರಾಮೀಣ ಸಮಾಜ ಆರ್ಥಿಕ ಪರಿಸ್ಥಿತಿಗೂ ಆಘಾತ ತಂದಿದೆ. ಆದಾಗ್ಲೂ ಈ ನಿಷೇಧಕ್ಕೆ ವೈಜ್ಞಾನಿಕ ಆಧಾರಗಳಿಲ್ಲ ಎಂದು ರೈತ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಗಳಿದ್ದರೆ ಸಂಶೋಧನೆ ಮಾಡಿ ನಿಜಾಸ್ತಿತ್ವ ಬಹಿರಂಗಪಡಿಸಲಿ, ದಿಢೀರಾಗಿ ನಿಷೇಧಿಸುವುದು ಯಾವ ನ್ಯಾಯ ಎಂಬುದು ಅವರ ಪ್ರಶ್ನೆ. ನಮ್ಮ ಸರ್ಕಾರ ಕೂಡ ಕೇಂದ್ರದ ನೆರವಿನಿಂದ ಅಮೆರಿಕ ಜೊತೆ ಮಾತುಕತೆ ನಡೆಸಿ ಪರಿಹಾರ ಕಂಡುಕೊಳ್ಳಬೇಕು ಎಂದು ರೈತರು ಆಗ್ರಹಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಮೆರಿಕದೊಂದಿಗೆ ರಾಜತಾಂತ್ರಿಕ ಮಾತುಕತೆ, ರಫ್ತು ಪುನಃ ಪ್ರಾರಂಭಕ್ಕೆ ಒತ್ತಡ, ದೇಶೀಯ ಮಾರುಕಟ್ಟೆಯಲ್ಲಿ ಬಳಕೆ ಹೆಚ್ಚಿಸುವ ಜಾಗೃತಿ, ರೈತರಿಗೆ ತುರ್ತು ಸಹಾಯ ಪ್ಯಾಕೇಜ್, ರೋಗ ನಿರ್ವಹಣೆಗೆ ಹೆಚ್ಚು ನೆರವು ಇಂತಹ ಕ್ರಮಗಳು ತಕ್ಷಣ ಕೈಗೊಳ್ಳಬೇಕಿದೆ. ಅಡಿಕೆ ಬೆಳೆಯು ಕರ್ನಾಟಕದ ಲಕ್ಷಾಂತರ ಕುಟುಂಬಗಳ ಬದುಕಿನ ಆಧಾರ. ಸರ್ಕಾರ ಸೂಕ್ತ ಸಮಯದಲ್ಲಿ ಮಧ್ಯಸ್ಥಿಕೆ ಮಾಡದಿದ್ದರೆ ಗ್ರಾಮೀಣ ಆರ್ಥಿಕತೆಯ ಮೇಲೆ ಭಾರೀ ಪರಿಣಾಮ ಎದುರಾಗಲಿದೆ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಈ ಮಹತ್ವದ ವಿಷಯದ ಪ್ರತಿಯೊಂದು ಮುಂದಿನ ಬೆಳವಣಿಗೆಯನ್ನು ಕೂಡಲೇ ನಿಮಗೆ ತಲುಪಿಸುತ್ತೇವೆ. ನೀವು ನೋಡುತ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ.